ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತಲೇ ನನ್ನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗು ಸಂಡೇ ಅಂದರೆ ಶ್ರೀರಾಮನವಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಒರೆಸಿ ಗುಡಿಸಿ ಮತ್ತು ಆಚೆ ಎಲ್ಲ ತೊಳೆದು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ನಂತರ ಕಿಚನ್ಗೆ ಬಂದಿದ್ದೀನಿ. ಸೊ ದೇವ್ರ ಪಾತ್ರೆ ಎಲ್ಲ ತೆಗೆದಿಟ್ಕೊಂಡಿದ್ದೆ ಆಲ್ರೆಡಿ. ನಾನು ದೇವ್ರ ಗೂಡೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಫಸ್ಟು ಹೆಸರುಬೇಳೆ ಮತ್ತು ನೆನೆಸಿಟ್ಬಿಡೋಣ. ಮತ್ತು ಪಾನಕಕ್ಕೂ ಅಷ್ಟೇ ಬೆಲ್ಲನ ನೀರಲ್ಲಿ ಕರಗೋದಕ್ಕೆ ಹಾಕ್ಬಿಟ್ರೆ ನಾನು ಬೇರೆ ಪೂಜೆದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟಕ್ಕೆ ಇಲ್ಲೂ ಎಲ್ಲ ರೆಡಿ ಆಗುತ್ತೆ ಅಂಥೇಳಿ ಫಸ್ಟು ಆ ಕೆಲಸನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ತ್ರೇತಾಯುಗದ ಪ್ರಕಾರ ವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿರುವಂಥ ರಾಮನು ಈ ದಿನ ಜನ್ಮ ನೀಡಿರೋದಕ್ಕಾಗಿ ರಾಮನವಮಿ ಹಬ್ಬನ ಮಾಡ್ತಾಯಿದ್ವಿ. ಸೊ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲ ಪ್ರಭು ಶ್ರೀರಾಮ ಎಲ್ಲರಿಗೂ ಅವರ ಇಚ್ಛೆ ಏನು ಅಂದ್ಕೊಳ್ತಾರೋ ಅದೆಲ್ಲ ಪೂರೈಸುವಂಥ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಬೆಲ್ಲನೂ ಅಷ್ಟೇ ನಾನು ಪುಡಿ ಮಾಡಿ ನೆನೆಸಿಡ್ತಿದ್ದೀನಿ. ಯಾಕಂದರೆ ಬೆಲ್ಲ ಕರಗಿಲ್ಲ ಅಂದರೆ ಏನಾಗುತ್ತೆ, ಮೇಲಿಂದು ಜ್ಯೂಸ್ ಎಲ್ಲ ಸ್ವಲ್ಪ ಸಪ್ಪೆ ಅನಿಸುತ್ತೆ, ಲಾಸ್ಟಲ್ಲಿ ಕುಡಿಯುವಾಗ ತುಂಬ ಸ್ವೀಟ್ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದೆಲ್ಲ ಕರಗಿದ ಮೇಲೆ ಚೆನ್ನಾಗಿ ಸೋದಿಸ್ಕೊಂಡ್ಬಿಟ್ರೆ ಸೊ ಏನಾದರೂ ಅಕಸ್ಮಾತ್ ಬೆಲ್ಲದಲ್ಲಿ ಸಣ್ಣ ಪುಟ್ಟ ಕಡ್ಡಿ ಕಸ ಏನಾದರೂ ಇದ್ರೂ ಹೋಗುತ್ತೆ, ನೀಟಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ನಾನೆಲ್ಲ ನೆನೆಸಿಟ್ಟು ನಂತರ ದೇವ್ರ ಪಾತ್ರೆಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಲಾಸ್ಟ್ ವೀಕ್ ಹಬ್ಬದಲ್ಲಿ ನಾನೆಲ್ಲ ಕ್ಲೀನ್ ಮಾಡಿದ್ದು. ಸೊ ಇನ್ನೂ ಯಾವ ರೀತಿ ಶೈನಿಂಗ್ ಇದೆ, ಆಲ್ರೆಡಿ 10 days ಆಗಿದೆ, ಆಲ್ಮೋಸ್ಟ್ 9-10 days. ಸೊ ಯಾವ ರೀತಿ ಶೈನಿಂಗ್ ಇದೆ ಅಂತ ನೋಡ್ಬೋದು. ಸೊ ನಾರ್ಮಲಾಗಿ ಅಂದರೆ ಎವ್ರಿ 15 days ಒನ್ಸು ನಾನು ಕ್ಲೀನ್ ಮಾಡ್ಕೊತೀನಿ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ. ಈ ರೀತಿ ಹಬ್ಬಗಳು ಬಂದಾಗ ಸೊ ನಾನು ವೀಕ್ಲಿ ಒನ್ಸು ಹಬ್ಬ ದಿನ ನಾನು ತೆಗೆದು ಕ್ಲೀನ್ ಮಾಡ್ಕೊತೀನಿ. ಇಲ್ಲ ಅಂದರೆ 15 days ಒನ್ಸು ಕ್ಲೀನ್ ಮಾಡ್ಕೊತೀನಿ. ಆ್ಯಂಡ್ ನಾನು ಯಾವುದೇ ರೀತಿ ಈ ಥರ ಹಿತ್ತಾಳೆ ಸಾಮಾನುಗಳು ಕ್ಲೀನ್ ಮಾಡೋದಕ್ಕೆ ನಾನು ಯಾವುದೇ ರೀತಿ ಪೀತಾಂಬರಿ ಅಥವಾ ಜೆಲ್ಲ ಬರುತ್ತಲ್ಲ, ಈಗೆಲ್ಲ ತುಂಬ ಅವೈಲಬಿಲಿಟಿ ಇದೆ ಮಾರ್ಕೆಟಲ್ಲಿ. ಸೊ ಆ ಥರದ್ದೆಲ್ಲ ನಾನು ಯೂಸ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಅದೆಲ್ಲ ನಿಮಗೆ ಇನ್ಸ್ಟೆಂಟ್ ಶೈನಿಂಗ್ ಕೊಡ್ಬೋದು, ಬಟ್ ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ. ಒಂದು 2-3 days ಆಗೋಷ್ಟೊತ್ತಿಗೆ ಮತ್ತೆ ಕಪ್ಪಾಗಿಬಿಡುತ್ತೆ. ಅದೇ ನೀವು ನಮ್ಮದು ಹಳೆ ಕಾಲದ ಟ್ರೆಡಿಷ್ನಲ್ ವೇನಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಅಂದರೆ ಜಸ್ಟ್ ಹುಣಸೆಹಣ್ಣು ಮತ್ತು ಸಬೀನ ಹಾಕಿ ನಿಮಗೆ 15 days ಹತ್ತತ್ರ 20 days ಆದರೂ ನಿಮಗೆ ಆ ಶೈನಿಂಗ್ ಅನ್ನೋದು ಹೋಗೋದಿಲ್ಲ. ನಾನು ಇದನ್ನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಆ್ಯಂಡ್ ನಾನು ಆ ಲಿಕ್ವಿಡ್ಸು ಅಥವಾ ಪೀತಾಂಬರಿ ಇದನ್ನು ಸಹ ಯೂಸ್ ಮಾಡಿ ನಾನು ನೋಡಿದ್ದೀನಿ, ನನಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾನು ಆದಷ್ಟು ಈ ಥರ ಟ್ರೆಡಿಷ್ನಲ್ ವೇನಲ್ಲೇ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದೇವ್ರ ಮನೆಯಲ್ಲಿ ದೇವ್ರ ಪಾತ್ರೆಗಳು ನಮಗೆ ಎಷ್ಟು ಶೈನಿಂಗಲ್ಲಿರುತ್ತೋ ಪೂಜೆ ಮಾಡೋಕ್ಕೆ ನಮ್ಗೆ ಅಷ್ಟು ಖುಷಿ ಅನಿಸುತ್ತೆ. ಅದು ಸ್ವಲ್ಪ ಕಲರ್ ಡಲ್ಲಾಗಿ ಹೋಯಿತು ಅಂತಂದರೆ ಪೂಜೆ ಮಾಡೋಕ್ಕೆ ದೇವ್ರ ಪಾತ್ರೆ ಎಲ್ಲ ತುಂಬ ಗಲೀಜು ಅನ್ನೋ ಥರ ಕಾಣಿಸ್ತಿದೆ, ತೆಗಿಬೇಕು, ಫಸ್ಟು ತೊಳಿಬೇಕು ಅನ್ನೋ ಥರನೇ ನಮಗೆ ಫೀಲ್ ಆಗ್ತಾ ಇರುತ್ತೆ. ಆ ಒಂದು ಪೀಸ್ಫುಲ್ ಮೈಂಡ್ ಅನ್ನೋದು ಇರೋದಿಲ್ಲ ನನಗೆ, ಎಸ್ಪೆಷಲಿ ನನಗೆ. ಸೊ ದೇವರ ಗೂಡಲ್ಲಿ ದೇವ್ರ ಪಾತ್ರೆಗಳು ಯಾವಾಗಲೂ ನನಗೆ ಈ ರೀತಿ ಶೈನಿಂಗ್ ಬರೋ ಥರನೇ ಇರಬೇಕು. ಆವಾಗಲೇ ನನಗೆ ಪೂಜೆ ಮಾಡೋಕ್ಕೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಇನ್ನು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ಬೋದು ನೀವು ಎಷ್ಟು ಶೈನಿಂಗ್ ಇರುತ್ತೆ. ಜಸ್ಟ್ ಹುಣಸೆಹಣ್ಣು ಮತ್ತು ಸಬೀನ 2 ಯೂಸ್ ಮಾಡಿದ್ರೆ ಸಾಕು, ನಮಗೆ ಈ ಥರ ಒಂದು ಒಳ್ಳೆ ಗ್ಲೋ ಅನ್ನೋದು ಬಂದುಬಿಡುತ್ತೆ ನಮಗೆ ಹಿತ್ತಾಳೆ ಪಾತ್ರೆಗಳಲ್ಲಿ. ಸೊ ಚೆನ್ನಾಗಿ ತೊಳೆದ್ಮೇಲೆ ಅದನ್ನೊಂದು ಒಳ್ಳೆ ಚೆನ್ನಾಗಿ ಒಣಗಿರೋ ಕಾಟನ್ ಬಟ್ಟೆನಲ್ಲಿ ಒರೆಸಿಟ್ಬಿಟ್ವಿ ಅಂದರೆ ಸೊ ಯಾವುದೇ ರೀತಿ ಕರೆಗಳನ್ನೋದು ಇರೋದಿಲ್ಲ. ಇನ್ನು ನಾನು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಈಗ ದೇವ್ರ ಗೂಡು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ದಿನ ಆದಮೇಲೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ಮಕ್ಕಳಿಗೆ ಎಕ್ಸಾಮ್ಸ್ ಇತ್ತು. ಸೊ ಅವ್ರ ಕಡೆಗೆ ನಾನು ಕಾನ್ಸಂಟ್ರೇಷನ್ ಮಾಡಬೇಕಿತ್ತು. ಯಾಕಂದರೆ ಈಗ ನಮ್ಮ ದೀಕ್ಷಾ 9th standard, ನಮ್ಮಿಂದು 6th standard ಎಕ್ಸಾಮ್ ಬರೆದು ರಿಸಲ್ಟು ಸಹ ಬಂತು. ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ. ಇಬ್ಬರು ಕ್ಲಾಸಿಗೆ ಟಾಪರಲ್ಲೇ ಪಾಸ್ ಮಾಡಿದ್ದಾರೆ. ಅದೊಂದು ಖುಷಿ ಇದೆ ಮಕ್ಕಳ ಬಗ್ಗೆ ನನಗೆ. ಸೊ ಹಾಗಾಗಿ ಸ್ವಲ್ಪ ಅವ್ರ ಎಕ್ಸಾಮ್ ಕಡೆ ಗಮನ ಕೊಡಬೇಕಾಗಿರೋದ್ರಿಂದ ನಾನು ಈ ಕಡೆ ವ್ಲಾಗಿಂಗ್ ಇದೆಲ್ಲ ಸ್ವಲ್ಪ ನಿಲ್ಲಿಸಿದ್ದೆ. ಯಾಕಂದರೆ ಎಜುಕೇಷನ್ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಮಕ್ಕಳಿಗೆ.
ಹಾಗಾಗಿ ಇನ್ನು ಈಗೆಲ್ಲ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಸೊ ಮಕ್ಕಳು ಅಷ್ಟೇ ಫುಲ್ ರೆಸ್ಟಲ್ಲಿದ್ದಾರೆ. ಇನ್ನು ನಮ್ಮ ದೀಕ್ಷಾನೂ ಅಷ್ಟೇ ನೆಕ್ಸ್ಟ್ ಇಯರ್ SLC ಆಗಿರೋದ್ರಿಂದ ಅವಳಿಗೆ ಲೀವ್ಸು ಅಷ್ಟೇ ಜಾಸ್ತಿ ಇಲ್ಲ, ಜಸ್ಟ್ ಒಂದು 20 days ಲೀವ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ಅವಳೂ ಬೆಳಗ್ಗೆ ಹೊತ್ತು ಏನು ಬೇಗ ಎದ್ದು ಏನೂ ಹೆಲ್ಪ್ ಮಾಡೋದಿಲ್ಲ. ಸರಿ ನಾವು ಸುಮ್ಮನಾಗ್ಬಿಟ್ಟಿದ್ವಿ. ನೆಕ್ಸ್ಟ್ SLC ಸ್ಟಾರ್ಟ್ ಆಯಿತು ಅಂದರೆ ಅವ್ರಿಗೆ ರೆಸ್ಟೇ ಇಲ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಇನ್ನೊಂದು 20 days ಆರಾಮಾಗಿರಲಿ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು ಅಷ್ಟೇ ಇನ್ನೂ ಬ್ಯುಸಿಯಾಗಿ ಹೋಗ್ತಾರೆ ಅವ್ರ ಎಜುಕೇಷನಲ್ಲಿ. ಇನ್ನು ಯಾವುದಕ್ಕೂ ಅವ್ರಿಗೂ ಟೈಮ್ ಇರೋದಿಲ್ಲ. ಈಗಿನ ಸ್ಕೂಲುಗಳಲ್ಲಿ ಹೆಂಗೆ ಅಂದರೆ SLC ಅಂತಂದರೆ ಆ ಮಕ್ಕಳಿಗೆ ಯಾವುದಕ್ಕೂ ನಿಮಗೆ ಟೈಮೇ ಸಿಗೋದಿಲ್ಲ. ಬೆಳಗ್ಗೆ 6 ಗಂಟೆ 6:30 ಹೋದರೆ ಸಂಜೆ 6:30 7 ಗಂಟೆಗೆ ಬರ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಅಸೈನ್ಮೆಂಟ್ಸು ಮತ್ತು ಹೋಮ್ವರ್ಕ್ಸು ಕ್ಲಾಸ್ ವರ್ಕು ಈ ಥರ ಇದ್ದೇ ಇರುತ್ತೆ. ಸೊ ಫುಲ್ ಬ್ಯುಸಿಯಾಗಿ ಹೋಗ್ತಾರೆ. ಹಾಗಾಗಿ ಅಟ್ಲೀಸ್ಟ್ ಇವಾಗ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ನಾನು ಬೆಳಗ್ಗೆ ಹೊತ್ತು ಬೇಗ ಎಬ್ಬಿಸೋಕ್ಕೆ ಹೋಗೋದಿಲ್ಲ. ಹಾಗೆ ಇನ್ನು ಸಂಡೇ ಆಗಿರೋದ್ರಿಂದ ನನಗೂ ಲೀವ್ ಇತ್ತು. ಸೊ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಾನೇ ಮಾಡ್ಕೊಳ್ಳೋಣ ಅಂಥೇಳಿ ಪ್ರತಿಯೊಂದು ನಾನೇ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇನ್ನು ಈ ಥರ ದೇವ್ರ ಪೂಜೆ ಈ ಥರದ್ರಲ್ಲೆಲ್ಲ ಅಂದರೆ ಅವರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಅಮ್ಮ ನೀನು ಮಾಡ್ಕೊ, ನಮ್ಗೆ ಇದಕ್ಕೆಲ್ಲ ಬಲವಂತ ಮಾಡಬೇಡ ಅಂತಾರೆ. ಮಕ್ಕಳು ಬೆಳೀತಾ ಅವ್ರದ್ದು ಟೇಸ್ಟು ಇದೆಲ್ಲ ಚೇಂಜ್ ಆಗಿಬಿಡುತ್ತೆ. ಅವ್ರ ಪ್ರಿಯಾರಿಟೀಸು ಚೇಂಜ್ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಕೆಲವೊಂದು ಸಾರಿ ಹೆಲ್ಪ್ ಮಾಡ್ತಾರೆ, ಬಟ್ ಈಗ ಲೀವ್ ಇರೋ ಟೈಮಲ್ಲಿ ಎಬ್ಬಿಸಿದ್ರೆ ಅಂತೂ ಎದ್ದೇಳೋದಿಲ್ಲ. ಸರಿ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಇನ್ನು ನಾನೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇನ್ನು ಎಲ್ಲ ಚೆನ್ನಾಗಿ ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಂಡ್ಮೇಲೆ ದೇವ್ರ ಪಾತ್ರೆ ಎಲ್ಲ ನೋಡ್ಬೋದು ನೀವು ಎಷ್ಟು ಶೈನಿಂಗ್ ಬರ್ತಾಯಿದೆ ಅಂಥೇಳಿ. ಇದು ಆಲ್ಮೋಸ್ಟ್ ನಿಮ್ಗೆ 15 days ಆದರೂ ಕಪ್ಪಾಗೋದಿಲ್ಲ. ನೀವು ಬೇಕಂದರೆ ಒಂದು ಸರಿ ಇದನ್ನು ಟ್ರೈ ಮಾಡಿ, ಅಬ್ಸರ್ವ್ ಮಾಡಿ. ನೀವು ಪೀತಾಂಬರಿ ಅಥವಾ ಲಿಕ್ವಿಡಲ್ಲಿ ತೊಳೆದು ಅದು ಎಷ್ಟು ದಿವಸ ಶೈನಿಂಗ್ ಇರುತ್ತೆ ಅಥವಾ ಈ ರೀತಿ ಕ್ಲೀನ್ ಮಾಡ್ಕೊಂಡಾಗ ಯಾವ ರೀತಿ ಇರುತ್ತೆ ಅಂಥೇಳಿ ಅವಾಗ ನಿಮ್ಗೆ ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗುತ್ತೆ. ಇನ್ನು ದೇವ್ರ ಪಾತ್ರೆಗಳಿಗೆಲ್ಲ ನಾನು ಆಲ್ಮೋಸ್ಟ್ ಈ ಥರ ಗಂಧ ನಾನೇ ತೆಗೆದು ಈ ಥರ ಗಂಧ ಕುಂಕುಮ ಎಲ್ಲ ಇಟ್ಕೊತೀನಿ ಎಲ್ಲ ವಿಗ್ರಹಗಳಿಗೆ ಅಥವಾ ಏನು ದೀಪಗಳಿಗೆ ಎಲ್ಲದಕ್ಕೂ. ನನಗೆ ಈ ರೀತಿ ಮಾಡೋದ್ರಿಂದನೇ ಇಷ್ಟ ಆಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ದೇವ್ರ ಪೂಜೆ ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ. ನನಗೆ ಈ ರೀತಿ ಪೂಜೆ ಮಾಡಿದ್ರೇ ಒಂಥರ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ. ಅರ್ಜೆಂಟಾಗಿ ಹೆಂಗೆ ಬೇಕು ಹಂಗೆ ಪೂಜೆ ಮಾಡಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ತುಂಬ ಟೈಮ್ ತೊಗೊಂಡೇ ನಾನು ಪೂಜೆ ಮಾಡ್ತೀನಿ. ಒಂದು ಈ ಥರ ಗಂಧ ತೆಗೆದು ನಾವು ಯಾವುದೇ ವಿಷ್ಣು ಆಗಲಿ ದೇವರುಗಳಿಗೆ ಈ ಥರ ಗಂಧ ತೆಗೆದು ಇಡೋದ್ರಿಂದ ತುಂಬ ಶ್ರೇಷ್ಠ ಅಂತಾರೆ. ಹಾಗಾಗಿ ಲಾಸ್ಟ್ ಟೈಮ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ನಾನು ಇದನ್ನು ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೆ. ಅದಕ್ಕೆ ಮುಂಚೆ ಎಲ್ಲ ಪೌಡರ್ ಬರ್ತಿತ್ತಲ್ಲ ಅದನ್ನು ತೊಗೊಂಡು ಬಂದು ನಾನು ಇಡ್ತಿದ್ದೆ. ತುಂಬ ದಿನದಿಂದ ಆಸೆ ಇತ್ತು ಈ ಥರ ಗಂಧದ್ದೊಂದು ತೊಗೊಂಡು ಬಂದು ಇಟ್ಕೋಬೇಕು ಅಂತೇಳಿ. ಲಾಸ್ಟ್ ಟೈಮ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಿಕ್ತು ನನಗೆ ಹುಡುಕಿದ್ದಕ್ಕೆ. ಹಾಗಾಗಿ ಅದನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಹಬ್ಬಗಳಲ್ಲೆಲ್ಲ ನಾನು ಆಲ್ಮೋಸ್ಟ್ ಗಂಧ ತೆಗೆದೇನೆ ನಾನು ದೇವರಿಗೆಲ್ಲ ಇಡ್ತೀನಿ. ಒಂಥರ ಏನೋ ಒಂಥರ ತುಂಬ ಬ್ಲೆಸ್ಡ್ ಫೀಲ್ ಅನಿಸುತ್ತೆ ನನಗೆ. ನಮ್ಮ ಕೈಯಾರೆ ನಾವು ಗಂಧ ತೆಗೆದು ದೇವರಿಗೆ ಇಡೋದ್ರಿಂದ. ನೋಡ್ಬೋದು ಫೈನಲಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೆ ದೇವರಿಗೆಲ್ಲ. ಸೊ ಇವತ್ತು ರಾಮನವಮಿ ಆಗಿದ್ದರಿಂದ ಕಳಸಕ್ಕೂ ಅಷ್ಟೇ ನಾಮ ಥರ ನಾನು ಕುಂಕುಮ ಇಟ್ಟಿದ್ದೆ. ಸೊ ವಿಷ್ಣುವಿನ ಆರಾಧನೆ ಮಾಡುವಾಗ ನಮಗೆ ನಾಮ ಅನ್ನೋದು ಕಂಪಲ್ಸರಿ ಇರುತ್ತೆ. ಹಾಗಾಗಿ ಇನ್ನು ದೇವರ ಮನೆಯದೆಲ್ಲ ಎಲ್ಲನೇ ಕ್ಲೀನ್ ಆದಮೇಲೆ ಅದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಈ ಕಡೆ ಬಾಗಿಲಿಗೂ ಸಹ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ. ವಿಶೇಷ ಆಗಿರೋದ್ರಿಂದ ಸ್ವಲ್ಪ ಕಲರೆಲ್ಲ ಹಾಕಿ ಇನ್ನು ಹಾಗೆ ಪಾನಕ ಮಜ್ಜಿಗೆ ಹೆಸರುಬೇಳೆ ಸಹ ರೆಡಿ ಆಯಿತು. ಎಲ್ಲ ಇಟ್ಟು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ವಿ. ಮನೆ ಇನ್ನು ಮನೆಯಲ್ಲೂ ಪೂಜೆಗೆ ಸ್ಟಾರ್ಟ್ ಮಾಡಿದ್ದೆ. ಅದೇ ಟೈಮಲ್ಲಿ ಚಾನಲ್ ಚೇಂಜ್ ಮಾಡುವಾಗ ಅಯೋಧ್ಯೆಯಲ್ಲಿ ಶ್ರೀರಾಮ ಬಾಲಮೂರ್ತಿ ಮೇಲೆ ಸೂರ್ಯನ ತಿಲಕ ಬರ್ತಾ ಇರೋದು ಲೈವ್ ತೋರಿಸ್ತಾಯಿದ್ರು. ಒಂಥರ ತುಂಬ ಬ್ಲೆಸ್ಡ್ ಅಂತ ಫೀಲ್ ಆಯಿತು. ಯಾಕಂದರೆ ಅಲ್ಲೇ ಅಯೋಧ್ಯೆಯಲ್ಲೂ ಸಹ ಮಹಾಮಂಗಳಾರತಿ ನಡೀತಾ ಇತ್ತು. ಅದೇ ಟೈಮಲ್ಲಿ ಮನೆಯಲ್ಲೂ ಸಹ ಪೂಜೆ ಮಾಡಿದ್ದು ಒಂದು ರೀತಿ ನನಗೆ ಒಂಥರ ಏನೋ ಒಂಥರ ತುಂಬ ಖುಷಿ ಅನ್ನಿಸ್ತು. ಅದು ಆ್ಯಕ್ಚುಲಿ ದೇವ್ರ ಹಾಡುಗಳು ಬರ್ತಾಯಿತ್ತು ಅಷ್ಟೊತ್ತಿಂದ ಟಿವಿನಲ್ಲಿ. ಏನಕ್ಕೂ ಚಾನಲ್ ಚೇಂಜ್ ಮಾಡೋಕ್ಕೆ ಹೋದ್ರು ಆವಾಗ ಇಮಿಡಿಯೇಟಾಗಿ ಈ ಥರ ಲೈವ್ ಪ್ರೋಗ್ರಾಮ್ ಬಂತು. ಒಂಥರ ಖುಷಿ ಆಯಿತು. ಮನೇಲಿ ಆದಮೇಲೆ ಟಿಫನ್ನು ಸಹ ಪಲಾವ್ ಮಾಡಿ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹಂಗೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಸೊ ರಾಜಾಜಿನಗರ ಇಲ್ಲ ಶ್ರೀರಾಮ ಮಂದಿರ ದೇವಸ್ಥಾನಕ್ಕೆ ಹೊರಟ್ವಿ.
ಸೊ ಮಕ್ಕಳು ಬರಲಿಲ್ಲ, ನಾನು ಹಸ್ಬೆಂಡ್ ಇಬ್ಬರೇ ಹೋಗಿದ್ದು. ಸೊ ಅಲ್ಲಿ ನನಗೆ ಈ ಶ್ರೀರಾಮರದು ಒಂದು ಈ ಥರ ಒಂದು ಮೂರ್ತಿ ನೋಡಿ ತುಂಬ ಖುಷಿಯಾಯಿತು. ನಾವು ಇಲ್ಲೇ ಇದ್ಕೊಂಡು ಇಷ್ಟು ದಿವಸ ಆದರೂ ಬಂದು ಇಲ್ಲಿ ಮೂರ್ತಿ ನೋಡೇ ಇಲ್ವಲ್ಲ ಅನ್ನೋ ಥರ ಒಂಥರ ಫೀಲ್ ಆಯಿತು ನನಗೆ. ಸೊ ಅಲ್ಲೂ ಎಲ್ಲ ನೋಡಿಕೊಂಡು ನಂತರ ಇಲ್ಲಿ ಉತ್ಸವ ಮೂರ್ತಿನ ಸಹ ಮಧ್ಯಾಹ್ನ ರಥೋತ್ಸವ ನಡೆದಿದೆ. ಸೊ ಉತ್ಸವ ಮೂರ್ತಿ ಸಹ ಇಟ್ಟಿದ್ದರು, ಶ್ರೀರಾಮ ಸೀತಾ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿದು. ಸೊ ಅಲ್ಲೂ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೊರಟ್ವಿ. ತುಂಬ ರಶ್ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ವಿಶೇಷ ಇದ್ದಾಗ ನಾವು ಸ್ವಲ್ಪ ವೆಯ್ಟ್ ಮಾಡಿನೇ ಹೋಗಬೇಕಾಗುತ್ತೆ. ಜಸ್ಟ್ 1 ಅವರ್ ವೆಯ್ಟ್ ಮಾಡಿದ್ಮೇಲೆ ನಮಗೆ ಒಳಗಡೆ ಹೋಗೋಕ್ಕೆ ಚಾನ್ಸ್ ಇತ್ತು. ಸೊ ಇಲ್ಲೂ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇಲ್ಲೂ ಸಹ ತೊಟ್ಲಲ್ಲಿ ಬಾಲರಾಮ ಮತ್ತು ಭರತ, ಲಕ್ಷ್ಮಣ, ಶತ್ರುಘ್ನ ಇವ್ರದ್ದೆಲ್ಲ ತೊಟ್ಲಲ್ಲಿ ಈ ರೀತಿ ಹಾಕಿದ್ರು. ನೋಡೋಕ್ಕೊಂಥರ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಇನ್ನು ಅಲ್ಲಿಂದ ಹೊರಗೆ ಬಂದಮೇಲೆ ಭರತನಾಟ್ಯ ಕಲ್ಚರಲ್ ಪ್ರೋಗ್ರಾಮ್ ಸಹ ಇತ್ತು. ನನಗೆ ಎಲ್ಲೇ ಭರತನಾಟ್ಯ ಪರ್ಫಾರ್ಮ್ ಮಾಡ್ತಿದ್ರು ನನಗೆ ನಿಂತು ನೋಡೋದು ಒಂಥರ ನನಗೆ ತುಂಬ ಇಂಟ್ರೆಸ್ಟು ಭರತನಾಟ್ಯ ಅಂತಂದರೆ. ಇನ್ನು ಅಲ್ಲೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಹಬ್ಬದ ದಿನ ಮಾಡಿದ್ದು ಒಬ್ಬಟ್ಟು ಸ್ವಲ್ಪ ಹೂರ್ಣ ಎತ್ತಿಟ್ಟಿದ್ದೆ. ಹಾಗೆ ಒಂದೇ ಸರಿ ಮಾಡಿದ್ರೆ ನಮ್ಮನೇಲೂ ತಿನ್ನಲ್ಲ, ಅವಾಗ ಮಾಡಿದ್ರೆ ತಿಂತಾರೆ ಅಂಥೇಳಿ. ಇನ್ನು ಮಕ್ಕಳು ಅಷ್ಟೇ ಸ್ವಲ್ಪ ಇಷ್ಟಪಟ್ಟು ತಿನ್ನುವಂಥ ಸ್ವೀಟು ಅಂತಂದರೆ ಒಬ್ಬಟ್ಟು ಒಂದೇ. ಹಾಗಾಗಿ ಒಬ್ಬಟ್ಟು ಮಾಡಿದಾಗ ಸ್ವಲ್ಪ ಹೂರ್ಣ ಜಾಸ್ತಿನೇ ಮಾಡಿಡಮ್ಮ, ಯಾವಾಗಾದರೂ ಬೇಕಂದಾಗ ಮಾಡ್ಕೊಂಡು ತಿನ್ಬೋದು ಅಂತ ಜಸ್ಟ್ ಒಂದು ವೀಕ್ ಇಟ್ಕೊತೀನಿ ಅಷ್ಟೇ. ನಾನು ಫ್ರಿಡ್ಜಲ್ಲಿ ಎತ್ತಿಟ್ಬಿಡ್ತೀನಿ, ಕಾಯೆಲ್ಲ ಏನು ಬೆರೆಸ್ತೀರ. ಸೊ ಹಾಗಾಗಿ ನಮಗೆ ಆರಾಮಾಗಿ ಒಂದು ವೀಕಿಂದ 10 ಡೇಸ್ವರೆಗೂ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ಹಾಗಾಗಿನೇ ಸೊ ಈ ನಾರ್ಮಲಾಗಿ ಹಬ್ಬ ಆಗಿದ್ದು ಆ ವೀಕೆಲ್ಲ ನಮ್ಮ ಮನೇಲಿ ಡೈಲಿ ಇಲ್ಲ ಆಲ್ಟರ್ನೇಟಿವ್ ಡೇಸು ಒಬ್ಬಟ್ಟು ಮಾಡ್ಕೊತಾ ಇರ್ತೀವಿ. ಸೊ ಯಾವಾಗ ಬೇಕು ಅಂದರೆ ಆವಾಗ ಒಂದು 4 ಒಬ್ಬಟ್ಟು ಸುಟ್ಕೊಂಡು ತಿನ್ನೋದು, ಈ ರೀತಿ ಮಾಡ್ಕೊತೀವಿ. ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ, ಮತ್ತು ನಮಗೂ ಒಂದೊಂದ್ಸರಿ ಬಿಸಿ ಒಬ್ಬಟ್ಟು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸುಮ್ಮನೆ ಮಾಡಿಟ್ಟು ಅದು ಒಣಗೋದ್ಮೇಲೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಮಕ್ಕಳು. ಹಾಗಾಗಿ ಈ ಥರ ಬಿಸಿ ಒಬ್ಬಟ್ಟು ಯಾವಾಗ ಬೇಕು ಆವಾಗ. ಸೊ ಫೈನಲಿ ಇವತ್ತಿಗೆ ಕಂಪ್ಲೀಟ್ ಆಯಿತು ಈ ವರ್ಷದ ಒಬ್ಬಟ್ಟಿಂದು ಹೂರ್ಣ. ಸೊ ಎಷ್ಟಿತ್ತೋ ಅಷ್ಟು ಸುಟ್ಬಿಟ್ಟೆ. ಇನ್ನು ಮತ್ತೆ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡು ಏನು ಮಾಡೋದು ಅಂಥೇಳಿ. ಸೊ ಫೈನಲಿ ಒಂದು 10ರಿಂದ 12 ಒಬ್ಬಟ್ಟು ಆಯಿತು. ಅದನ್ನು ಎಲ್ಲ ಸುಟ್ಟಿದ್ದೆ. ನಾಳೆ ಒಂದು ಸ್ವಲ್ಪ ತಿಂದು ಖಾಲಿ ಮಾಡ್ಕೊತಾರೆ ಮಕ್ಕಳು ಅಂಥೇಳಿ. ಸೊ ಇವತ್ತು ಶ್ರೀರಾಮನವಮಿ ಹಬ್ಬನ ಈ ರೀತಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಶಾಸ್ತ್ರೋಕ್ತವಾಗಿ ಮುಗಿಸ್ಕೊಂಡ್ವಿ. ಸೊ ನೀವು ಎಲ್ಲ ಯಾವ ರೀತಿ ಹಬ್ಬ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೂ ಒಂದು ಹೆಚ್ಚಿನ ವೀಡಿಯೋಸು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.